ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನಾನಿವತ್ತು ನಮ್ಮ ತೋಟದ ಮನೆಯಲ್ಲಿರೋ ಅಂಥ ನಾವು ಸಾಕಿರೋ ಅಂಥ ನಾಯಿ ಬೆಕ್ಕು ಹಸುಗಳದ್ದು ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇವಳು ಸಿಂಪಾಲಿ ಅಂತೇಳಿ, ಇವಳು ಮತ್ತು ನಮ್ಮ ನಾಯಿ ಪಿಂಕು ಇದ್ದಾಳಲ್ಲ, ಅವರು ಇಬ್ಬರೂ ಫ್ರೆಂಡ್ಸು. ನಮ್ಮ ಪಿಂಕು ಚಿಕ್ಕ ಮರಿ ಇದ್ದಾಗ ಇವಳು ಸಿಂಪಾಲಿ ಹೋಗ್ಬಿಟ್ಟು ಮೇಲೆ ಕೂತ್ಕೊಂಡವಳು, ಅವಳ ಮೇಲೇ ಕೂತ್ಕೊಂಡು ಫೈಟಿಂಗ್ ಆಡೋಳು, ಆಟ ಆಡೋರು ಇಬ್ರು. ಈಗ ಈ ನಾಯಿ ಮರಿ ದೊಡ್ಡದಾಗ್ಬಿಟ್ಟಿದೆ. ಈಗಲೂ ವಾಕಿಂಗ್, ಸಂಜೆ ಹೊತ್ತು ವಾಕಿಂಗ್ ಕರ್ಕೊಂಡು ಹೋದಾಗ ಇಬ್ರು ಇದೇ ಥರ ಕಿತ್ತಾಡ್ತಾರೆ. ಯಾವಾಗ ನೋಡಿದ್ರು ಅಷ್ಟೇ ಫೈಟಿಂಗ್ ಆಡೋದು. ಇವಳು ಒಡೋಗಿ ಮರ ಹತ್ಕೊಂಡು ಕೂತ್ಕೊಳ್ಳೋದು, ಇವನು ಬಾ ಕೆಳಗಡೆ ಅಂತ ಬೊಗಳೋದು, ಮತ್ತಿಬ್ಬರು ಸೇರಿಕೊಂಡು ಮತ್ತೆ ಫೈಟಿಂಗ್ ಆಡೋದು. ಅವಳು ಓಡೋಗೋದು, ಒಟ್ಟಿಸ್ಕೊಂಡು ಇವ್ನು ಓಡೋಗೋದು, ಇದೇ ಕೆಲಸ ಅವರಿಬ್ರಿಗೂ. ಇದು ಕರು ನೋಡ್ರಿ, 1 ತಿಂಗಳು ಹಿಂದ್ಗಡೆ ತೆಗ್ದಿದ್ದು ಫೋಟೋ ಇದು. ಅವಾಗ ತಾನೇ ಹುಟ್ಟಿದ ಕರು ಇದು. ಹುಟ್ಟಿದ ತಕ್ಷಣವೇ ನೋಡಿ ಎದ್ದೋಗ್ಬಿಟ್ಟು ಅವ್ರ ಅಮ್ಮನ ಹತ್ರ ಹಾಲು ಕುಡಿತಾ ಇತ್ತು. ಈಗ ನೋಡಿ ದೊಡ್ಡದಾಗ್ಬಿಟ್ಟಿದೆ ಆಗಲೇ. ಅವರಮ್ಮ ಕೆಂಚಿ. ಈಗ ಕರು 1 ತಿಂಗಳು ಆಗೋಯ್ತು. ಈಗ ನೋಡಿ ಎಷ್ಟು ದೊಡ್ಡದಾಗಿದೆ. ದಿನ ಹಾಲೆಲ್ಲ ಕರೆದಿದ್ದಾದ ತಕ್ಷಣ ಇದಕ್ಕೆ ದಿನ ಹಾಲು ಕುಡಿಯೋಕ್ಕೆ ಬಿಡ್ತೀವಿ. ಅರ್ಧ ಕರೆದ್ಬಿಟ್ಟು ನಾವು ಡೈರಿಗೆ ಹಾಕ್ತೀವಿ, ಇನ್ನು ಅರ್ಧನ ಈ ಕರು ಕುಡಿಯುತ್ತೆ. ಈ ಬೆಕ್ಕುಗಳೂ ಅಷ್ಟೇ, ನಮ್ಮ ಮನೆಯಲ್ಲಿ ಬೆಕ್ಕುಗಳಂತೂ ಲೆಕ್ಕನೇ ಇಲ್ಲ, ಅಷ್ಟೊಂದು ಬೆಕ್ಕುಗಳಿದ್ದಾವೆ. ಆವಾಗವೇ ಸ್ವಲ್ಪ ದೊಡ್ಡವಾದ ಮೇಲೆ ಹೋಗ್ತವೆ, ಇರ್ತವೆ. ಒಟ್ಟಿನಲ್ಲಿ ಯಾವಾಗಲೂ ಒಂದು 8-10 ಬೆಕ್ಕುಗಳು ನಮ್ಮ ಮನೆಯಲ್ಲಿ ಸದಾ ಇರ್ತವೆ. ನಮ್ಮ ವಿಡಿಯೋ ನೋಡಿದಂಥ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.